2022 ರಾಣಿ ಚೆನ್ನಮ್ಮ ಕ್ವಶನ್ ಪೇಪರ್ದಲ್ಲಿ 15 ಮಾರ್ಕ್ಸಿಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಈಗ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಕಮ್ ಆಫ್ ಎಂ ಕಾವ್ಯ ಕ್ಯಾಲ್ಕುಲೇಟ್ ವಿಚ್ ಇನ್ಕಮ್ ಆರ್ ಅಸೆಸೆಬಲ್ ಇನ್ ಇಂಡಿಯಾ ಇಫ್ ಅಸೆಸಿ ಈಸ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಸೊ 3 ಕೇಸಲ್ಲಿ ಯಾವೆಲ್ಲ ಇನ್ಕಮ್ ಅಸೆಸೆಬಲ್ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ 1 by 1 ಸೊಲ್ಯೂಷನ್ ನೋಡೋಣ. ಎಂ ಕಾವ್ಯ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2022-23. ಫಸ್ಟ್ ಒನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್ ಮ್ಯಾನೇಜ್ ಫ್ರಮ್ UK. ಇದು ಬೆಂಗಳೂರಲ್ಲಿ ಬಿಸ್ನೆಸ್ ಇರೋದ್ರಿಂದ ಇದು ಇಂಡಿಯನ್ ಇನ್ಕಮ್ ಆಯಿತು. ಇಂಡಿಯನ್ ಇನ್ಕಮ್ ಇತ್ತಂದರೆ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು 50,000 ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲೂ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಉಗಾಂಡ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇದು ಉಗಾಂಡದಲ್ಲಿ ಹೌಸ್ ಪ್ರಾಪರ್ಟಿ ಇದೆ, ಅಂದರೆ ಇದು ಫಾರಿನ್ ಇನ್ಕಮ್. ಆಮೇಲೆ ಔಟ್ಸೈಡ್ ಇಂಡಿಯಾ ರಿಸೀವ್ ಮಾಡಿದ್ದಾರೆ. ಇಂಡಿಯಾದಲ್ಲೂ ಕೂಡ ಇದು ರಿಸೀವ್ ಮಾಡಿಲ್ಲ, ಇಂಡಿಯನ್ ಇನ್ಕಮೂ ಅಲ್ಲ. ಸೊ ಫಾರಿನ್ ಇನ್ಕಮ್ ಇರೋದ್ರಿಂದ ಇದು ಫಸ್ಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ 80,000. ಥರ್ಡ್ ಪಾಯಿಂಟ್, ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ಡ್ ಇನ್ USA ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಅಗ್ರಿಕಲ್ಚರ್ ಇನ್ಕಮ್ ಫಾರಿನ್ ಇದ್ದು ಟ್ಯಾಕ್ಸಬಲ್ ಆಗುತ್ತೆ, ಬಟ್ ಇಲ್ಲಿ ಇಂಡಿಯಾದಲ್ಲಿ ರಿಸೀವ್ ಮಾಡೋದರಿಂದ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 25,000 ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಲಂಡನ್ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ 1/4 ರಿಸೀವ್ಡ್ ಇನ್ ಇಂಡಿಯಾ. ಇದು ಬಿಸ್ನೆಸ್ ಇರೋದು ಲಂಡನ್ನಲ್ಲಿ, ಬಟ್ ಕಂಟ್ರೋಲ್ ಎಲ್ಲಿಂದ ಮಾಡಿದ್ದಾರೆ? ಇಂಡಿಯಾದಲ್ಲಿ. ಫಾರಿನ್ನಲ್ಲಿ ಬಿಸ್ನೆಸ್ ಇತ್ತು, ಇಂಡಿಯಾದಿಂದ ಕಂಟ್ರೋಲ್ ಮಾಡಿದರೆ ಫಸ್ಟ್ 2 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 1 lakh ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR ಮತ್ತು NOR. ಬಟ್ ಇಲ್ಲಿ 1/4 ರಿಸೀವ್ಡ್ ಇನ್ ಇಂಡಿಯಾ ಅಂದರೆ 1 lakhದ್ದು 1/4 ಏನಿದೆ ಇಂಡಿಯಾದಲ್ಲಿ ರಿಸೀವ್ ಮಾಡೋದ್ರಿಂದ ನಾನ್ ರೆಸಿಡೆಂಟ್ ಕೇಸಲ್ಲಿ 1/4 ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಸೊ 25,000 ಅಂದರೆ 1/4 ಆಫ್ 1 lakh, ಇದು 25,000 ನಾನ್ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೈನಾ ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್. ಇದು ಚೈನಾದಲ್ಲಿ ಬಿಸ್ನೆಸ್ ಇದೆ, ಅಂದರೆ ಫಾರಿನ್ ಇನ್ಕಮ್ ಅಲ್ಲೇ ರಿಸೀವ್ ಮಾಡಿದ್ದಾರೆ, ಅಲ್ಲೇ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅಂದರೆ ಇದು ಫಸ್ಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. 40,000 ROR ಕೇಸಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. NOR ಮತ್ತು ನಾನ್ ರೆಸಿಡೆಂಟಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಇನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ನೇಪಾಲ್. ಸೊ ಇದು ಇಂಡಿಯನ್ ಇನ್ಕಮ್. 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 60,000 ಟ್ಯಾಕ್ಸಬಲ್ ಆಲ್ 3 ಕೇಸಸ್, ROR, NOR ಮತ್ತು ನಾನ್ ರೆಸಿಡೆಂಟ್. Next point, past untaxed foreign income brought into India during the previous year. ಇಲ್ಲಿ ನಾವು ಪ್ರೀವಿಯಸ್ ಇಯರ್ 21-22 ಏನು ಇನ್ಕಮ್ ಇದೆ ಅಷ್ಟೇ ನಾವು ಇದರಲ್ಲಿ ಅಸೆಸ್ ಮಾಡ್ತಾ ಇದ್ದೀವಿ. ಸೊ ಹಿಂದಿಂದ ಏನಾದರೂ ಇತ್ತಂದರೆ ಈ ವರ್ಷದಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ 3 ಕೇಸಲ್ಲಿ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಲಂಡನ್. ಇಲ್ಲಿ ಸ್ಯಾಲ್ರಿ ಎಲ್ಲಿ ರಿಸೀವ್ ಮಾಡಿದ್ದಾರೆ? ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದಾರೆ. ಸರ್ವಿಸ್ ಎಲ್ಲಾದರೂ ಕೊಡಲಿ, ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 36,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಸ್ಯಾಲರಿ ರಿಸೀವ್ಡ್ ಇನ್ USA ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಡೆಲ್ಲಿ. ಇಲ್ಲಿ ಸರ್ವಿಸ್ ಎಲ್ಲಿ ಕೊಟ್ಟಿರೋದು? ಡೆಲ್ಲಿದಲ್ಲಿ, ಅಂದರೆ ಇಂಡಿಯಾದಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ, ಬಟ್ ರಿಸೀವ್ ಮಾಡಿದ್ದು USA. ಸೊ ಇಲ್ಲಿ ಇನ್ಕಮ್ ಎಲ್ಲಿ ಅಕ್ರೂ ಆಗಿದೆ? ಇಂಡಿಯಾದಲ್ಲಿ ಅಕ್ರೂ ಆದರೆ ಅದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ಹೊರಗಡೆ ರಿಸೀವ್ ಮಾಡಿದ್ರೂ ಕೂಡ ಇದು 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ 60,000 ROR ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, NOR ಕೇಸಲ್ಲಿ ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ. ಇದು ಡೊಮೆಸ್ಟಿಕ್ ಕಂಪ್ನಿ ಅಂದರೆ ಇಂಡಿಯನ್ ಕಂಪ್ನಿ. ಸೊ ಡಿವಿಡೆಂಟ್ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ.
43,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಜಪಾನ್ ಆ್ಯಂಡ್ ದ ಅಮೌಂಟ್ ವಾಸ್ ರೆಮಿಟೆಡ್ ಟು ಇಂಡಿಯಾ. ಇದು ಜಪಾನಲ್ಲಿ ಅರ್ನ್ ಮಾಡಿದ್ದಾರೆ, ಬಟ್ ಇಂಡಿಯಾದಲ್ಲಿ ರೆಮಿಟ್ ಮಾಡಿದ್ದಾರೆ. ಇಲ್ಲಿ ರೆಮಿಟೆನ್ಸ್ ಅಂದರೆ ಜಪಾನಲ್ಲಿ ರಿಸೀವ್ ಮಾಡಿ, ಅಂದರೆ ಹೊರಗಡೆ ರಿಸೀವ್ ಮಾಡಿ ಇಂಡಿಯಾದಲ್ಲಿ ಕಳಿಸಿದ್ದು. ಸೊ ಇದು ರಿಸೀವ್ ಆಗಿಲ್ಲ, ಇದು ಓನ್ಲಿ ರೆಮಿಟ್ ಆಗಿದೆ. ಇದು ಓನ್ಲಿ ಫಸ್ಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 20,000 ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR ಓನ್ಲಿ. ಇಲ್ಲಿ NOR ಮತ್ತು ನಾನ್ ರೆಸಿಡೆಂಟ್ಗೆ ಡ್ಯಾಶ್ ಹಾಕೋಣ. ಲಾಸ್ಟ್ ಪಾಯಿಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇರಾಕ್, ಬಿಸ್ನೆಸ್ ಕಂಟ್ರೋಲ್ ಫ್ರಮ್ ಇಂಗ್ಲೆಂಡ್. ಇಲ್ಲಿ ಬಿಸ್ನೆಸ್ ಇರೋದು ಇರಾಕಲ್ಲಿ, ಓಕೆ, ಆಮೇಲೆ ಕಂಟ್ರೋಲ್ ಇರೋದು ಇಂಗ್ಲೆಂಡಿಂದ, ಅಂದರೆ ಫಾರಿನ್ ಬಿಸ್ನೆಸ್ ಇದೆ, ಫಾರಿನಿಂದ ಕಂಟ್ರೋಲ್ ಮಾಡಿದ್ದಾರೆ. ಸೊ ಇದು ಇಂಡಿಯನ್ ಇನ್ಕಮ್ ಅಲ್ಲ, ಇಂಡಿಯಾಲಿಂದ ಕಂಟ್ರೋಲು ಆಗಿಲ್ಲ. ಸೊ ಓನ್ಲಿ ಇದು ಫಸ್ಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. 85,000 ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR. ಮಿಕ್ಕಿದ 2 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಈಗ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಿದಾಗ ಯು ವಿಲ್ ಗೆಟ್ 5,99,000 ಇನ್ ಕೇಸ್ ಆಫ್ ROR, 3,74,000 ಇನ್ ಕೇಸ್ ಆಫ್ NOR ಮತ್ತು 2,99,000 ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್.